ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಇತ್ತು, ಶನಿವಾರ ಕ್ಲೋಸ್, ಸಂಡೇ ಕ್ಲೋಸ್, ಇವತ್ತು ಸೋಮವಾರ. ಇವತ್ತು ಮಾರ್ಕೆಟ್ ಒಳ್ಳೆ ಪಾಸಿಟಿವ್ ಇದೆ. ಬಟ್ ನನ್ನ ಅಕೌಂಟ್, ನನ್ನ ಸ್ಟಾಕ್ಗಳು, ನನ್ನ ಪೊಸಿಷನಲ್ಲಿದ್ದ ಸ್ಟಾಕ್ಗಳು ಆ ಥರ ಏನು ಮೂಮೆಂಟನ್ನು ಕೊಟ್ಟಿಲ್ಲ. ನೋಡ್ಬೋದು 500 600 ಇದೇನು ದೊಡ್ಡ ಮೂಮೆಂಟ್ ಅಲ್ಲ. ಯಾಕಂದರೆ ನೀವು ಇಲ್ಲಿ ನನ್ನ ಪೊಸಿಷನ್ ಇದೆ ನೋಡಿ, ಯಾವುದೆಲ್ಲ ಹೋಲ್ಡಿಂಗ್ಸ್ ಸ್ಟಾಕ್ ಇದೆ ಅಂತ, ಯಾವುದು ಸಹ ಒಂದು ದೊಡ್ಡ ಮಟ್ಟದ ಮೂಮೆಂಟನ್ನು ಕೊಟ್ಟಿಲ್ಲ. ನೀವು ನೋಡ್ಬೋದು ಅದರಲ್ಲಿ ಸಹ ಒಂದು ಎರಡು ಸ್ಟಾಕು ನೆಗೆಟಿವಲ್ಲಿದೆ. ಇದು ಎರಡು ಸ್ಟಾಕು ನೆಗೆಟಿವಲ್ಲಿದೆ. ಹಾಗಾಗಿ ಅಂಥ ಏನು ಮೂಮೆಂಟ್ ಬಂದಿಲ್ಲ. ನನ್ನ ಮಾರ್ಕೆಟ್ ಓಪನ್ ಆಗಿರೋದನ್ನು ನೋಡಿ ಇವತ್ತೊಂದು ಒಳ್ಳೆ ಮೂಮೆಂಟನ್ನು ಕೊಡ್ಬೋದು ಅಂತ ಅಂದ್ಕೊಂಡೆ. ಬಟ್ ಆ ಥರದ್ದೇನು ಮೂಮೆಂಟು ಬಂದಿಲ್ಲ. ನೋಡೋಣ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆ ಹೇಗಿರ್ತದೆ ಅಂತ. ಸದ್ಯಕ್ಕೆ ಓಕೆ ಅನ್ನೋ ಥರ ಇದೆ. ಬೆಳಿಗ್ಗೆಗೆ ಮಾರ್ಕೆಟ್ ಇಲ್ಲಿಂದ ರಿಟರ್ನ್ಸ್ ಬರ್ಬೋದು, ಪಾಸಿಟಿವ್ ಸಹ ಹೋಗ್ಬೋದು, ಒಳ್ಳೆ ಮೂಮೆಂಟ್ಸ್ ಬರ್ಬೋದು. ನೋಡೋಣ. ಇವತ್ತು ಪಾಸಿಟಿವ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಏನು ಕ್ವಾಂಟಿಟಿ ಆ್ಯಡ್ ಮಾಡುವಂತಹ ಸಂದರ್ಭ ಏನು ಬರೋದು ಡೌಟ್ ನನಗೆ. ಸಂಜೆ ಅಷ್ಟೊತ್ತಿಗೆ ನಾವು ನೋಡಬೇಕಾದ್ರೆ ಒಂದು 2 ಗಂಟೆ ಆ ಟೈಮಲ್ಲಿ ನಾನು ಮಾರ್ಕೆಟ್ ನೋಡಬೇಕಾದ್ರೆ ಅವಶ್ಯಕತೆ ಬಿದ್ದರೆ ಕ್ವಾಂಟಿಟಿ ಆ್ಯಡ್ ಮಾಡಲಿಕ್ಕೆ ನೋಡ್ತೇನೆ. ಇವಾಗ ನೀವು ನೋಡ್ಬೋದು ಇಲ್ಲಿ ಹೋಲ್ಡಿಂಗ್ಸ್. ಸದ್ಯಕ್ಕೆ ಇವಾಗ ಟಾಟಾ ಸ್ಟೀಲ್ ಸ್ವಲ್ಪ ಲಾಸನ್ನು ರಿಕವರ್ ಮಾಡ್ಕೊಂಡು ಬಂದಿದೆ. ಟಾಟಾ ಸ್ಟೀಲ್ ಇವಾಗ -1 ರೂಪಾಯಲ್ಲಿದೆ. ಇದು ಸ್ವಲ್ಪ ರಿಕವರ್ ಮಾಡಿದೆ. ಯಾವುದು ಎಷ್ಟೆಷ್ಟು ರಿಕವರ್ ಮಾಡಿದೆ ಅಂತ ನೋಡೋಣ. ಇಲ್ಲಿ ಟುಡೇ ಅಂತ ಕೊಟ್ಟರೆ ನೀವು ನೋಡ್ಬೋದು ಇವತ್ತಿನ ಪ್ರಾಫಿಟ್. ಇದು ಇವತ್ತಿನ ಪ್ರಾಫಿಟ್ ಆ್ಯಂಡ್ ಲಾಸ್. ಇದು ಮಾತ್ರ ಸದ್ಯಕ್ಕೆ ಇವಾಗ ಒಂದು ನೆಗೆಟಿವಲ್ಲಿದೆ. ಬಾಕಿದೆಲ್ಲ ಇವತ್ತಿನ ವಿಷಯಕ್ಕೆ ಬಂದರೆ ಪಾಸಿಟಿವಲ್ಲಿದೆ. ನೋಡೋಣ ಮಾರ್ಕೆಟ್ ಇವತ್ತು ಯಾವ ಥರ ಮೂಮೆಂಟ್ ಆಗುತ್ತೆ ಅಂತ. ನನಗೆ ಈ ಸ್ಟಾಕ್ ಒಂದು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಇದು ಆದಷ್ಟು ಬೇಗ ಪ್ರಾಫಿಟಿಗೆ ಬರಬೇಕು. ಇನ್ನೂ ನೆಗೆಟಿವ್ಗೆ ಹೋಗಬಾರ್ದು ಅಂತ ಜಾಸ್ತಿ ಕ್ವಾಂಟಿಟಿ ಆದಷ್ಟು ನಮ್ಮದು ಇವಾಗಿರೋ ಕ್ಯಾಪಿಟಲ್ಗೆ, ನಾನಿವಾಗ 57K ಇನ್ವೆಸ್ಟ್ ಮಾಡಿದ್ದೇನೆ. ಇವಾಗಿರೋ ಕ್ಯಾಪಿಟಲ್ಗೆ ಇನ್ನೂ ನಾನು ಆ್ಯಡ್ ಮಾಡ್ಕೊತ ಹೋದರೆ ಈ ಸ್ಟಾಕ್ ಲಾಕ್ ಆಗಿ ಬಿಡ್ತದೆ. ಎಲ್ಲ ಫಂಡನ್ನು ನಾನು ಇದಕ್ಕೆ ಹಾಕಿದರೆ, ಯಾಕಂದರೆ ಇವಾಗಲೇ 21ವರೆಗೆ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೇನೆ. ಅಂದರೆ ಸರಿಸುಮಾರು ಒಂದು 40-45% ನಂದು ಕ್ಯಾಪಿಟಲ್ ಒಂದೇ ಸ್ಟಾಕಲ್ಲಿದೆ. ಹಾಗಾಗಿ ನೋಡೋಣ ಮಾರ್ಕೆಟ್ ಸಂಜೆ ಅಷ್ಟೊತ್ತಿಗೆ ಯಾವ ಥರ ಇರುತ್ತೆ ಅಂತ. ಇವಾಗ ಓವರಾಲ್ ಇವತ್ತಿನ ಪ್ರಾಫಿಟ್ ಬಂದು 600 ರೂಪಾಯಲ್ಲಿದೆ. ಸಂಜೆ ಅಷ್ಟೊತ್ತಿಗೆ ಇದು ಕಡಿಮೆ ಆಗ್ಬೋದು ಅಥವಾ ನೆಗೆಟಿವ್ಗೆ ಸಹ ಬರ್ಬೋದು. ಇಲ್ಲಾಂದರೆ ಒಳ್ಳೆ ಮೂಮೆಂಟ್ ಆದರೆ ಇದು 1000+ ಸಹ ಹೋಗ್ಬೋದು. ನೋಡೋಣ ಸಂಜೆ ಹೇಗಿರ್ತದೆ ಅಂತ. ಈಗ ಟೈಮ್ 3:12 ಆಗಿದೆ. ಇವಾಗ ಮಾರ್ಕೆಟ್ ಯಾವುದೇ ಮೂಮೆಂಟನ್ನು ತಗೊಂಡಿಲ್ಲ. ನಿಫ್ಟಿ ಒಂದು 100 ಪಾಯಿಂಟ್ ಡೌನ್ ಆಗಿದೆ. ಇಲ್ಲಿ ನೋಡ್ಬೋದು ಬೆಳಿಗ್ಗೆ 360 ಆ ರೇಂಜಲ್ಲಿತ್ತು. ಇವಾಗ ನಮ್ಮ ಪ್ರಾಫಿಟಲ್ಲಿ ಸಹ 600 ಇತ್ತು, 500 ಅದೇ ಲೆವೆಲಲ್ಲಿದೆ ನಮ್ಮದು. ಮಾರ್ಕೆಟ್ ಯಾವುದೇ ಡೌನ್ ಆದರೂ ಸಹ ನಮ್ಮ ಸ್ಟಾಕ್ಗಳು ಯಾವುದು ಆ ಥರ ಮೂಮೆಂಟ್ ಯಾವ ಕಡೆಯೂ ಮೂಮೆಂಟ್ ಆಗಿಲ್ಲ. ಹಾಗಾಗಿ ಇವತ್ತು ಯಾವುದು ಕ್ವಾಂಟಿಟಿ ನಾನು ಆ್ಯಡ್ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ, ಹೀಗೆ ಇರಲಿ ಅದು. ಟಾಟಾ ಸ್ಟೀಲ್ ಇವಾಗ ಸ್ವಲ್ಪ ಪ್ರಾಫಿಟಿಗೆ ಬಂದಿದೆ, ಬಾಕಿದೆಲ್ಲ ಒಂದಷ್ಟು ಲಾಸಲ್ಲಿದೆ. ಇವತ್ತಿಂದು ನೋಡೋದಾದರೆ ವಿಪ್ರೋ ಸ್ವಲ್ಪ ನೆಗೆಟಿವ್ಗೆ ಬಂದಿದೆ. GAIL, ವೆಲ್ಸ್ಪನ್ ಲಿವಿಂಗ್ ಸ್ವಲ್ಪ ಮಾರ್ಕೆಟ್ ಮೂಮೆಂಟನ್ನು ಕೊಟ್ಟಿದೆ. ಒಂದು 2-2.5 ರೂಪಾಯಿ ಅಷ್ಟು ಕೊಟ್ಟಿದೆ ಅಂತ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು 3 ರೂಪಾಯಿ ಅಷ್ಟು ಕೊಟ್ಟಿದೆ ಮಾರ್ಕೆಟ್. ನೋಡೋಣ ನಾಳೆ ಹೇಗೆ ಇರ್ತದೆ ಮಾರ್ಕೆಟ್ ಅಂತ. ಇಲ್ಲಾಂದರೆ ನಾಳೆ ಕ್ವಾಂಟಿಟಿ ಆ್ಯಡ್ ಮಾಡೋ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಹಾಗಾಗಿ ಇವತ್ತು ಇಷ್ಟೇ. ನಾಳೆ ಮಾರ್ಕೆಟ್ ಹೇಗಿರುತ್ತೆ ಅಂತ ನೋಡೋಣ. ಧನ್ಯವಾದ.